ಮಾಲಾಶ್ರೀ ಬೆಳಗುಂದಿ ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಬಾಳು ಬೆಳಗುಂದಿಯ ಒಂದು ಆಲ್ಬಮ್ ಸಾಂಗ್ ಅನ್ನ ಕೇಳಿ ತುಂಬಾನೇ ಮೆಚ್ಕೊಂಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಲೈಕ್ ಮಾಡಿದ್ದಾರೆ. ನಗ್ತಾಳ ನಗ್ತಾಳ ಅಂತ ಹೆಚ್ಚಿಗೆ ಒಂದು ಆಲ್ಬಮ್ ಸಾಂಗ್ ಮೊನ್ನೆ ತಾನೇ ರಿಲೀಸ್ ಮಾಡಿದ್ರು, ಸೂಪರ್ ಡೂಪರ್ ಹಿಟ್ ಆಗಿದೆ. ಅದು ಕಂಪ್ಲೀಟ್ ಎಲ್ಲವೂ ಕೂಡ ಚಿತ್ರೀಕರಣ ಆಗಿರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ತುಂಬಾನೇ ಖುಷಿಯ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಮೂಡಿ ಬಂದಿದೆ. ಒಂದು ಹೊಸ ತಾಳನ ಇತ್ತೀಚೆಗೆ ತಗೊಂಡಿರೋ ಅದರಲ್ಲಿ ಕಂಪ್ಲೀಟ್ ಆಗಿ ಶೂಟಿಂಗ್ ಎಲ್ಲವನ್ನು ಕೂಡ ಮಾಡಿರೋದು. ಖುಷಿ ಪಟ್ಟು ಈ ಒಂದು ಲಿರಿಕ್ಸ್ ಎಲ್ಲವನ್ನು ಕೂಡ ಬರೆದು ಮ್ಯೂಸಿಕ್ ಆಗಿರ್ಬೋದು, ಆಡಿರುವಂತದ್ದು ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಮಹಾರಾಷ್ಟ್ರ ಅವ್ರಿಗೆ ಖುಷಿಗೆ ಸೊ ಅವರು ಕೂಡ ರೀಲ್ ಮಾಡ್ಬೇಕು ಇದ್ರು ಹಾಡನ್ನ ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿ ರೀಲ್ ಸಹ ಮಾಡಿದ್ದಾರೆ, ಅದನ್ನ ಪೋಸ್ಟ್ ಮಾಡಿದ್ರೆ ಅಭಿಮಾನಿಗಳು ಫುಲ್ ಖುಷಿ ಪಟ್ಟು ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಇದೇ ರೀತಿ ಚೆನ್ನಾಗಿ ಮುಂದೆನೂ ಕೂಡ ಒಳ್ಳೊಳ್ಳೆ ಆಲ್ಬಮ್ ಸಾಂಗ್ ಅನ್ನು ಮಾಡುವುದಾಗಿ ತಿಳಿಸಿದ್ದಾರೆ, ಸಪೋರ್ಟ್ ಮಾಡುವುದಾಗಿ ತಿಳಿಸಿದ್ದಾರೆ. ಹೌದು, ಮಾಲಾಶ್ರೀ ಬೆಳಗುಂದಿಗೆ ಹಾಡುಗಳು ಸಿಕ್ಕಾಪಟ್ಟೆ ಇಷ್ಟ. ಮತ್ತೆ ಇವರು ಕೂಡ ಅದ್ಭುತವಾದಂತಹ ರಸಮಂಜರಿ ಕಾರ್ಯಕ್ರಮಗಳನ್ನ ನೀವು ನೋಡಿದ್ರೆ ಗೊತ್ತೇ ಇರುತ್ತೆ. ಚೆನ್ನಾಗಿ ಅವರು ಕೂಡ ಪರ್ಫಾರ್ಮೆನ್ಸ್ ಗಳನ್ನೆಲ್ಲ ನೀಡಿದ್ದಾರೆ, ಮೆಚ್ಚಿಕೊಳ್ಳುವ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಸದ್ಯಕ್ಕೆ ಮಗನನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರುವಂತಹ ಕಾರಣ ಕಂಪ್ಲೀಟ್ ಆಗಿ ಎಲ್ಲದರಿಂದ ಬ್ರೇಕ್ ಅನ್ನ ಪಡೆದುಕೊಂಡಿದ್ದಾರೆ. ಮಗನನ್ನ ನೋಡ್ಕೊತಾ ಇದ್ದಾರೆ, ಜೊತೆಗೆ ಕೆಲವೊಂದು ಹಾಡುಗಳನ್ನ ರೀ ರೆಕಾರ್ಡಿಂಗ್ ಮಾಡ್ತಾರೆ. ಸೊ ಅದು ಕೂಡ ಚೆನ್ನಾಗಿ ಮಾಡ್ತಾರೆ, ಅದು ಕೂಡ ಚೆನ್ನಾಗಿ ಆಡ್ತಾರೆ. ನೋಡ್ಬೇಕು ಮುಂದೆ ಒಟ್ಟಿಗೆ ಬಾಳು ಬೆಳಗುಂದಿ ಮಾಲಾಶ್ರೀ ಅವರು ಕಾಣಿಸ್ಕೋತಾರ ಆಲ್ಬಮ್ ಸಾಂಗ್ ನಲ್ಲಿ. ಮುಂದೆ ಕೂಡ ಹೊಸ ಹೊಸ ಆಲ್ಬಮ್ ಸಾಂಗ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸಿನಿಮಾ ಕಂಪ್ಲೀಟ್ ಆಗಿ ಹಾಡುಗಳಿಗೂ ಕೂಡ ಬ್ಯುಸಿ ಆಗಿದ್ರೆ ಆಪರ್ಚುನಿಟಿ ಕೂಡ ಸಿಗ್ತಾ ಇದೆ ಬಾಳು ಬೆಳಗುಂದಿಗೆ.